ನಾವು ಕನ್ನಡಿನಲ್ಲಿ ನೋಡ್ಕೊಳ್ತೀವಿ. ಇಷ್ಟೇನಾ ನಮ್ಮ ದೇಹ? ಖಂಡಿತ ಅಲ್ಲ. ಇದು 50,000 ಟ್ರಿಲಿಯನ್ ಸೆಲ್ಸಿಂದ ಈ ಬಾಡಿ ಮಾಡಿದೆ ಅಂದಮೇಲೆ ಎಂಥ ಅದ್ಭುತ ಇದು. ಇದಕ್ಕೆ ಕಲ್ಚರಲ್ ಮೀಡಿಯಾ ಯಾವುದು? ಬ್ಲಡ್. ಇದು ಹರಿತಾ ಇದೆ. ಇದೊಂದು ದೊಡ್ಡ ರಾಸಾಯನಿಕ ಶಾಸ್ತ್ರ, ಕೆಮಿಕಲ್ ಕಾಂಪೋಸಿಷನ್ನ ತಿಳ್ಕೊಳ್ಬೇಕು. ಇದು ಒರಿಜಿನಲ್ ಕಲ್ಚರಲ್ ಮೀಡಿಯಾ ಬ್ಲಡ್. ಇದಕ್ಕೆ ಏನೇನು ಬಂದು ಸೇರಿಕೊಳ್ಳುತ್ತೆ, ಇದು ಹೇಗೆ ನಮ್ಮ ದೇಹದಲ್ಲಿ ಎಲ್ಲ ಕಡೆ ಹರಿದು ಒಂದೊಂದು ಸೆಲ್ಲಲ್ಲೂ ಕೂಡ ಒಂದು ಆಲ್ಟರ್ ಆಗಬೇಕಾದ್ರೆ ಆ ಬ್ಲಡ್ ಹರಿದು ಅದರ ಗುಣ ಅದಕ್ಕೆ ಬರುತ್ತೆ. ನಾವು ಏನನ್ನು ಕೊಟ್ಟಿದ್ದೀವಿ ಅದೇ ನಮಗೆ ವಾಪಸ್ ಬರೋದು, ರಕ್ತದ ಗುಣ ಅದರಿಂದ. ಇದನ್ನೆಲ್ಲ ಯಾರು ಸೃಷ್ಟಿ ಮಾಡಿದ್ದಾರೆ? ಇದನ್ನೆಲ್ಲ ಯಾರು ಪರಿಪಾಲನೆ ಮಾಡ್ತಿದ್ದಾರೆ? 50,000 ಟ್ರಿಲಿಯನ್ ಸೆಲ್ಸ್ ಇದೆಯಲ್ಲ ನಮ್ಮ ಬಾಡಿನಲ್ಲಿ, ಯಾರು ಕಾಪಾಡ್ತಾ ಇದ್ದಾರೆ? ಇದಕ್ಕೆ ಮುಖ್ಯವಾದದ್ದು ಬ್ರೈನ್. ನಮ್ಮ ಬ್ರೈನ್ ಇಲ್ಲಿಂದಾನೇ ಎಲ್ಲ ರಸಗಳು, ಹಾರ್ಮೋನ್ಸು ಉತ್ಪತ್ತಿ ಆಗುತ್ತೆ. ಅದು ಬಂದು ರಕ್ತಕ್ಕೆ ಸೇರಿಕೊಳ್ಳುತ್ತೆ. ಇವಾಗ ನಮ್ಮಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂದ್ಬಿಡ್ತೀವಿ. ಈಗ ಇವೆಲ್ಲವೂ ಕೂಡ ಹೇಗೆ ನಮ್ಮಲ್ಲಿ ಬಂತು? ಕಾಮ ಹೇಗೆ ಬಂತು? ಪ್ಲೆಷರ್ಗೋಸ್ಕರ ಬಂತು. ಜೀವನನೇ ಕಂಪ್ಲೀಟ್ ಸಂತೋಷ ಬೇಕು, ಪ್ಲೆಷರ್ ಬೇಕು. ಯಾಕೆ ನಾವೆಲ್ಲ ಲೋಭಿತನ ಮಾಡೋದು, ಹಿಡ್ಕೊಳ್ಳೋದು, ನನಗೆ ಬೇಕು ಅಂತ? ಪ್ಲೆಷರ್. ನಮ್ಮಲ್ಲಿ ಡೊಕೊಮೈನ್ ಪ್ರೊಡ್ಯೂಸ್ ಆಗೋದೇ ಪ್ಲೆಷರ್ಗೋಸ್ಕರ. ಇದು ಕಾಮ. ಇದು ಒಂದು ಸರಿಯಾದ ರೀತಿಯಲ್ಲಿ ಸಂತೋಷ ಪಡೋಕ್ಕೂ, ಒಬ್ಬರಿಗೆ ಸಹಾಯ ಮಾಡೋಕ್ಕೆ ಖುಷಿ ಪಡೋಕ್ಕೂ, ಬೇರೆಯವ್ರಿಗೆ ಕಿತ್ಕೊಂಡು ಖುಷಿ ಪಡೋಕ್ಕೂ ವ್ಯತ್ಯಾಸ ಇಲ್ವಾ? ಇದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಸಂಬಂಧಗಳು, ಮೋಹ ಅಂತೀವಿ. ಇವೆಲ್ಲವೂ ಕೂಡ ಆ ಸಂಬಂಧಗಳು, ಬಾಂಡೇಜು, ಬಿಲಾಂಗಿಂಗ್ನೆಸ್ಸು, ಇದೆಲ್ಲನೂ ಕೂಡ ಸಂಬಂಧಗಳೆಲ್ಲ ಆಕ್ಸಿಟೋಸಿನ್. ಬಾಂಡಿಂಗ್ ಆಗೋದೇ ಆಕ್ಸಿಟೋಸಿನ್ ಇಂದ. ನಮ್ಮಲ್ಲಿ ಇನ್ನೊಂದು ಹಾರ್ಮೋನ್ ಇದೆ, ಅದು ಅಸೋಪ್ರಸಿನ್ ಅಂತ. ಇದು ಆಕರ್ಷಣಾ ಶಕ್ತಿ. ನಮ್ಮಲ್ಲಿ ಆಕರ್ಷಣೆ ಉಂಟು ಮಾಡ್ತೀವಿ ಹಾರ್ಮೋನ್ಸ್ ನಮ್ಮಲ್ಲಿ ಉತ್ಪತ್ತಿ ಆದಾಗ. ಪ್ರತಿಯೊಂದು ಕೂಡ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ನಮ್ಮಲ್ಲಿ. ಇದು ನಮ್ಮ ಸೆಲ್ಸ್ ಸ್ಟ್ರಕ್ಚರ್ನ, ಅದರ ಸ್ವಭಾವನ ಆಲ್ಟರ್ ಮಾಡ್ತಾ ಹೋಗುತ್ತೆ. ನಿಮ್ಮಲ್ಲಿ ಅಟ್ರಾಕ್ಷನ್ ಬಂದಾಗ ಪ್ರೇಮ ಬರುತ್ತೆ, ಎಲ್ಲರೂ ನನ್ನವರು ಅನ್ನೋದು ಭಾವನೆ ಬರುತ್ತೆ. ಈ ಥರ ಗ್ರೋತ್ ಹಾರ್ಮೋನ್ಸ್ ಎಷ್ಟಿದೆ, ಇದೊಂದು ಕಾಕ್ಟೈಲ್ ಥರ. ಇದು ಗ್ರೋತ್ ಹಾರ್ಮೋನ್. ಇದರಲ್ಲಿ ವೈಟಾಲಿಟಿ ಜಾಸ್ತಿ ಆಗುತ್ತೆ, ಆರೋಗ್ಯ ಜಾಸ್ತಿ ಆಗುತ್ತೆ, ಹೆಲ್ತ್ ಜಾಸ್ತಿ ಆಗುತ್ತೆ, ಮೆಮರಿ ಪವರ್ ಜಾಸ್ತಿ ಆಗುತ್ತೆ. ಇವೆಲ್ಲವೂ ಕೂಡ ನಮ್ಮನ್ನು ಇನ್ನೊಂದು ಡೈಮೆನ್ಷನ್ಗೆ ಕರ್ಕೊಂಡು ಹೊರಟೋಗ್ಬಿಡುತ್ತೆ. ಇದು ಬ್ರಹ್ಮ ಅಂತೀವಿ. ಎಲ್ಲಿ ಬ್ರಹ್ಮ? ಇಲ್ಲೇ. ವಿಷ್ಣು ಅಂತೀವಿ. ಪರಿಪಾಲನೆ ಮಾಡ್ತಿರೋದು ಯಾರು? ಪರಿಪಾಲಕ, ಅಂತರ್ಯಾಮಿ ವಿಷ್ಣು ಅಂತೀವಿ. ಇದನ್ನೆಲ್ಲ ತಿಳ್ಕೊಳ್ಬೇಕಾದ್ರೆ ಮನುಷ್ಯ ಎಲ್ಲ ಬ್ರೈನಲ್ಲೂ ಇದು ನಡೀತಾ ಇದೆ. ಅದೇ ತಿಳ್ಕೊಳಕ್ಕೆ ಗೊತ್ತಾಗೋದು ಮನುಷ್ಯನಿಗೊಬ್ಬನಿಗೆ, ಅದು ಧ್ಯಾನದಲ್ಲಿ ಮಾತ್ರ. ನೀವು ಧ್ಯಾನದಲ್ಲಿ ಸಾಕ್ಷೀಭೂತವಾಗಿದ್ದಾಗ ನೀವು ಶಿವ ಆಗ್ತೀರಾ. ಈ ದೇಹವನ್ನು ನೋಡ್ತೀರಾ, ದೇಹದಲ್ಲಿ ಏನೇನು ಬೇಡವೋ ಎಲ್ಲ ಹೊರಗಡೆ ಹಾಕ್ತೀರಾ. ಮೆಡಿಟೇಷನ್ ಈಸ್ ಎನ್ ಎಲಿಮಿನೇಷನ್ ಪ್ರಾಸೆಸ್. ಇಟ್ ಈಸ್ ಟೋಟಲಿ ಕ್ಲೆನ್ಸಿಂಗ್ ಪ್ರಾಸೆಸ್. ಈ ಪ್ರಾಸೆಸ್ನಲ್ಲಿ ಶಿವನ ಕೆಲಸ ಆಗುತ್ತೆ, ಸೃಷ್ಟಿ ಆಗುತ್ತೆ, ಸ್ಥಿತಿ ಆಗುತ್ತೆ, ಲಯ ಆಗುತ್ತೆ. ಇದು ಮೂರೂ ಆಗ್ಬೋದು, ಇದು ಮೂರಕ್ಕೂ ಮೀರಿ ಆಗ್ಬೋದು. ಇಂಥ ಪೊಟೆನ್ಷಿಯಲ್ ನಮ್ಮ ಹತ್ರ ಇದ್ದಾಗ ಅದ್ಭುತ ಅಲ್ವಾ ಈ ದೇಹ? ಆನರ್ ದಿಸ್.